ಹಾಗೆ ನಿಮ್ಮ ಮುಂದೆ ಮೇಡಮ್ ಅವ್ರ ರೂಪದಲ್ಲಿ ವಿಜಯನೇ ಇದೆ. ನಿಮ್ಮ ವೈಫನ್ನ MD ಮಾಡಿದ್ದಕ್ಕೆ ನಿಮಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಕಂಗ್ರಾಟ್ಸ್ ಸರ್, ಕಂಗ್ರಾಟ್ಸ್. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರಾಟ್ಸ್. ಬರ್ತೀನಿ ಮೇಡಮ್. ಬರ್ತೀವಿ ಮೇಡಮ್. ನಾಣಿ ಅವ್ರೆ ಮೇಡಮ್ ಕೇಳಿಸ್ತು ಅಂತೀರಾ? ಕೇಳಿಸ್ಕೊಂಡಿರೋ ಹಾಗೆ ಇದೆ ಮೇಡಮ್. ಆಗ್ಲೇ ಏನೋ ಅಂತಿದ್ರಲ್ಲ? ತಮಗೂ ಒಂದಿನ ಬರುತ್ತೆ ಅಂದ್ರು ಮೇಡಮ್. ಓ, ಇವತ್ತು ನಂದು ಅಂತ ಹೇಳಿ. ಏನ್ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಅಯ್ಯಯ್ಯೋ, ನಿಮ್ಮ ಆಕ್ಷನ್ಗೆ ನನ್ ರಿಯಾಕ್ಷನ್ ಹೇಗಿರುತ್ತೋ ಹೇಳ್ತಿದ್ದೀನಿ ಯಜಮಾನ್ರೆ. ₹10 ಬಂಡವಾಳ ಹಾಕಿ ₹20 ಸಂಪಾದನೆ ಮಾಡಿದ್ರೆ ಬಿಸ್ನೆಸ್ ಅನ್ಕೊಂಡಿದ್ಯಾ? ಮ್ಯಾಟರ್ ಅದಲ್ಲ ಮಾಸ್ಟರು. ನಾಣಿ ಅವ್ರೆ, ಮೇಡಮ್ 10 ದಿನದ ಹಿಂದೆ ಇದೇ ಆಫೀಸಲ್ಲಿ ಇದೇ ಕ್ಯಾಬಿನ್ ಅಲ್ಲಿ ಏನಾಯ್ತೋ ಅವರಿಗೆ ಆ ಫ್ಲಾಶ್ ಬ್ಯಾಕ್ ಹೇಳಿ. ಅವತ್ತು ನೀವು ಮೇಡಮ್ಗೆ ತುಂಬಾ ಹರ್ಟ್ ಮಾಡಿದ್ರಿ ಸರ್. ಆಗ ಮೇಡಮ್ ನಿಮಗೆ ಏನಂದ್ರು ಅಂದ್ರೆ, ನಾನ್ ಮನ್ಸ್ ಮಾಡಿದ್ರೆ ಎಲ್ಲ ತಲೆ ಕೆಳಗ್ ಮಾಡ್ತೇನೆ. ನಿನ್ಗೆ ಅಷ್ಟೊಂದು ಧೈರ್ಯ ಇದೆಯಾ? ಹಲೋ, ಕಾಯಿ ಬಳ್ಳಿ ಆಗತ್ತೆ, ಬಳ್ಳಿ ಕಾಯಿ ಆಗತ್ತಮ್ಮ. ತಿರುಗಿ ಬಿಟ್ಟೆ ಅಂದ್ರೆ ಈ ಚೇರಲ್ಲಿ ನಾನು, ಆ ಚೇರಲ್ಲಿ ನೀವಿರ್ತೀರ. ಅಯ್ಯೋ ನಿನ್ನ, ಅಂದ್ರೆ ಪ್ಲಾನ್ ಮಾಡಿ ಹೀಗ್ ಮಾಡಿದ್ಯಾ? ಏನೋ ಎಲ್ಲ ಕೂಡ್ ಬಂತು ಬಿಡಿ. ಈಗ್ಲೇ ನಿನ್ ವಿಷಯನ ಮನೇಲಿ ಹೇಳ್ತೀನಿ. ಏಯ್, ನಿನ್ನ ಈ ಪೋಸ್ಟ್ ಇಂದ ಕೆಳಗಿಳಿಸಿ ಮತ್ತೆ ಅದೇ ಪ್ಲೇಸಿಗೆ ನಾನ್ ಬರ್ತೀನಿ. ಸಾರ್ಗೆ ಇನ್ನು ಇಳ್ದಿಲ್ಲ ಅನ್ಸುತ್ತೆ ಮೇಡಮ್. ನಾಣಿ ಅವರೇ, ಹೇಳಿ ಮೇಡಮ್. ಎಲ್ಲಿದ್ಯಾ ಬಾಲು? ನಾನ್ ಗಂಗನ್ ಆಫೀಸ್ ಹೊರಗಡೆ ಇದ್ದೀನಿ ಮೇಡಮ್. ಅಲ್ಲಿಗೆ ಯಾರಾದ್ರೂ ಬಂದ್ರಾ? ಅವಳನ್ನ ನೋಡಕ್ಕಾಗ್ಲಿ ಮಾತಾಡಕ್ಕಾಗ್ಲಿ? ಇಲ್ಲ. ಯಾಕೆ ಮೇಡಮ್? ಏನಿಲ್ಲ, ಯಾರೇ ಬಂದ್ರು ಸರಿ, ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡು. ಸರಿ ಮೇಡಮ್. ಬಿ ಕೇರ್ಫುಲ್ ಬಾಲು, ಓಕೆ? ಏನ್ ಸರ್ ಎಲ್ರು ಈಗ ಕೂತಿದ್ದೀರಾ?
ಸಂತೋಷನಾ ಸಂತಾಪನಾ? ಹಾ ನಿಮ್ಗೆ ಸನ್ಮಾನ. ನಿತ್ಯ ನಿಂತ್ಕೊಮ್ಮ. ಹೇಳಿ ಅಜ್ಜಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಸೇರಿ ತಗೊಂಡಿರೋ ನಿರ್ಧಾರ ಇದು. ಏನ್ ವಿಷಯ ಮಾವ? ನಾನು ತುಂಬಾ ಹೊತ್ತು ಬದುಕಲ್ಲ ಅನ್ನಿಸ್ತಿದೆ ಕಣೋ. ಗಂಗಾನ ಕೊನೆ ಸಲ ನೋಡಿ ನಾನು ಸಾಯ್ಬೇಕು. ಅವಳಿಗೆ ಕೆಲವೊಂದು ಸತ್ಯ ಹೇಳ್ಬೇಕು. ನನಗೆ ಇದೊಂದು ಸಹಾಯ ಮಾಡೋ, ನಿನ್ ಪುಣ್ಯ ಬರುತ್ತೆ. ಬಾಲು, ಏನತ್ತೆ ಇದು? ನನ್ನ ಗಂಗನ ಹತ್ರ ಕರ್ಕೊಂಡು ಹೋಗು. ನಾನು ಅವಳಿಗೆ ಅತ್ತೆ 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 ಅವಳ ಹೊಂಟೋದ್ಲ? ಒಂದ್ ವೇಳೆ ತುಳಸಿ ನನ್ಗಿಂತ ಮೊದಲೇ ಈ ಮನೆಗ್ ಬಂದು ಗಂಗಾಗೆ ಮ್ಯಾಟರ್ ಎಲ್ಲ ಹೇಳಿದ್ರೆ, ನೋ, ಹಾಗಾಗ್ಬಾರ್ದು. ಒಳಗಡೆ ಬರಬಹುದಾ? ಇದೇನಮ್ಮ, ಈ ಮನೆಗೆ ಹೆಣ್ ಕೊಟ್ಟಿರೋ ಅಮ್ಮ ನೀನು, ನಮ್ ಬೀಗತಿ, ನೀನ್ ಹೀಗ್ ಕೇಳ್ಬೋದಾ? ಅಂದ್ರೆ ನಾನ್ ಒಳಗಡೆ ಬರೋದು ಜೈಗೆ ಇಷ್ಟ ಇದೆಯೋ ಇಲ್ವೋ ಅಂತ. ತಾಯಿ ಮಗಳು ಇಬ್ರು ಚೆನ್ನಾಗಿ ಓವರ್ ಆಕ್ಟಿಂಗ್ ಮಾಡ್ತಾರೆ. ಹೌದು, ಇಬ್ರು ಒಂದೇ ಅಲ್ವಾ, ಮಹಾನಟಿರು. ಜೈಗೆ ನೀವು ಅತ್ತೆ ರೂಪ ಅವ್ರೆ, ನೀವು ಅವನ್ ಪರ್ಮಿಷನ್ ತಗೊಳ್ಳೋದೇನಿದೆ? ಕಲ್ಪನಾ, ರೂಪ ಅವ್ರನ್ನ ಗೌರವದಿಂದ ಒಳಗ್ ಕರ್ಕೊಂಬ. ಸರಿ ರೀ. ಹಾ, ಆರತಿ ಮಾಡಿ ಸ್ವಾಗತ ಮಾಡಿ ಅತ್ಗೆ. ಬನ್ನಿ ಅತ್ಗೆ, ಬನ್ನಿ ಒಳಗೆ. ಯಾಕಮ್ಮ ಹಾಗಿದ್ಯಾ? ಹಾಗೇನಿಲ್ಲ ಅಜ್ಜಿ. ಏನೋ ಇದೆ, ನಿಮ್ ಮಾತಲ್ಲಿ ಏನೋ ವ್ಯತ್ಯಾಸ ಇದೆ. ಅಯ್ಯೋ, ಅಂಥದ್ದೇನೂ ಇಲ್ವಲ್ಲ, ಐ ಆಮ್ ಫೈನ್. ಸುಮ್ನೆ ಬರೋದಿಲ್ಲ ಮಹಾನ್ ಭಾವ್ರು ಅನ್ನೋ ಹಾಗೆ ಇವಾಗ ಯಾಕೆ ಬಂದಿದ್ದು? ಚಂದ್ರಿಕಾ, ಏನಂತ ಮಾತುಗಳು? ಮನೇಲಿ ಒಬ್ಳೇ ಇರ್ತೀನಲ್ಲ, ಯಾಕೋ ಲೋನ್ಲಿ ಅನಿಸ್ತು. ಆಫೀಸ್ಗೆ ಹೋಗೋ ಮನ್ಸಿರ್ಲಿಲ್ಲ. ಜನರ ಮಧ್ಯೆ ಇದ್ರೆ ಸರಿ ಹೋಗ್ಬೋದು ಅಂತ, ಎಲ್ಲಿ ಹೋಗೋದು ಅಂತ ಗೊತ್ತಾಗ್ದೆ. ಹೇಳಿ ಮೇಡಮ್. ಎಲ್ಲಿದ್ಯಾ ಬಾಲು? ಆಸ್ಪತ್ರೆನಾಗಿವ್ರಿ ಮೇಡಮ್. ಏನಾಯ್ತು? ಅಯ್ಯೋ, ನನ್ಗೇನಾಗಿಲ್ಲ ಮೇಡಮ್. ನಾ ಮೂರಿ ನೆಂಗ್ಸಿಗೆ ಒಬ್ರಿಗೆ ಹುಷಾರಿಲ್ದೆ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಿವ್ನಿ.
ಹೌದಾ, ಸರಿ. ನಾನ್ ಹೇಳೋದನ್ನ ಹುಷಾರಾಗಿ ಕೇಳು. ಆ ಗಂಗಾ ಅಮ್ಮ ತುಳಸಿ ಇವತ್ ನನ್ನಿಂದ ತಪ್ಪಿಸ್ಕೊಂಡಿದ್ದಾಳೆ. ಆ ತುಳಸಿ ಎಲ್ಲೇ ಇದ್ರು ಗಂಗಾ ಹತ್ರ ಬರ್ತಾಳೆ. ನಾನು ಗಂಗಾ ಈಗ ಒಂದೇ ಮನೇಲಿದ್ದೀವಿ. ತುಳಸಿ ಗಂಗಾಗ್ ಸಿಗ್ಬಾರ್ದು. ಆ ತುಳಸಿ ಯಾರಿಗೂ ಸಿಗ್ಬಾರ್ದು. ಗಂಗಾ ಈ ಮನೆಯಿಂದ ಹೊರಗ್ ಬಂದ್ರೆ ನಿನಗ್ ಕಾಲ್ ಮಾಡ್ತೀನಿ, ಅವಳನ್ನ ಫಾಲೋ ಮಾಡು. ಗಂಗಾ ಅಲ್ಲಿಗ್ ಬಂದ್ರೆ ನೀನ್ ನನಗ್ ಕಾಲ್ ಮಾಡು. ಯಾವ ಪರಿಸ್ಥಿತಿಲೂ ಗಂಗಾ ತುಳಸಿಗ್ ಸಿಗ್ಬಾರ್ದು. ಸಿಕ್ಕಿದ್ರೆ ನನ್ ಪ್ಲಾನ್ ಎಲ್ಲ ಹಾಳಾಗ್ ಹೋಗುತ್ತೆ. ಗಂಗಾ ನಿನಗ್ ಸಿಗಲ್ಲ. ಮಿಕ್ಕಿದ ವಿಷಯ ಎಲ್ಲ ನಾವು ಸಿಕ್ದಾಗ ಮಾತಾಡೋಣ, ಸರಿನಾ? ಸರಿ ಮೇಡಮ್. ನಾನ್ ಮನ್ಸ್ ಮಾಡಿದ್ರೆ ಎಲ್ಲ ತಲೆ ಕೆಳಗ್ ಮಾಡ್ತೇನೆ. ನಿನಗೆ ಅಷ್ಟೊಂದು ಧೈರ್ಯ ಇದೆಯಾ? ಹಲೋ, ಕಾಯಿ ಬಳ್ಳಿ ಆಗತ್ತೆ, ಬಳ್ಳಿ ಕಾಯಿ ಆಗತ್ತಮ್ಮ. ತಿರುಗಿ ಬಿಟ್ಟೆ ಅಂದ್ರೆ ಈ ಚೇರಲ್ಲಿ ನಾನು, ಆ ಚೇರಲ್ಲಿ ನೀವಿರ್ತೀರ. ಹೇಳಿ, ಬಾಯ್ ತೆಗ್ದು ಏನ್ ಹೇಳ್ತೀರಾ? ಸುಮ್ನೆ ನನಗೆ ವಾರ್ನಿಂಗ್ ಕೊಡ್ತೀರಾ? ಅದಕ್ಕೆ ನಾಲ್ಗೆ ಸೀಳಿದ್ದು. ಹಲೋ ಯಜಮಾನ್ರಿ, ಏನ್ ಮಾಡ್ತಾ ಇದ್ದೀರಾ? ಏಯ್, ನನ್ ರೂಮ್ಗೆ ಯಾಕೆ ಬಂದೆ? ಅಯ್ಯೋ ನನ್ ಗಂಡ, ನಿಮ್ ಹೆಂಡತಿ ನಿಮ್ ರೂಮಗಲ್ದೆ ಇನ್ನೆಲ್ಲಿಗೆ ಹೋಗ್ತಾಳೆ? ನಿಮ್ ಮಾಮ್ ನಿನ್ ಜೊತೆ ಇರ್ಬೇಕು ಅಂತಲ್ವಾ ಇಲ್ಲಿಗೆ ಬಂದಿರೋದು? ಇವತ್ತಾದ್ರೂ ಅವ್ರ ಪಕ್ಕದಲ್ಲಿ ಮಲಗ್ಬೋದಲ್ವಾ? ಸ್ವಲ್ಪ ನೆಮ್ಮದಿ ಆದ್ರೂ ಸಿಗುತ್ತೆ. ಯಾರ್ಗೆ? ನಿಮಗ ನನ್ ಮಾಮ್ಗ? ನನ್ಗಿರ್ಬಾರ್ದು ಅಂತ ಅಲ್ವಾ ನೀನ್ ಇಲ್ಲಿಗೆ ಬಂದಿರೋದು? ಅಬ್ಬಾ, ಎಷ್ಟು ಬುದ್ಧಿವಂತರು. ಈ ನೆಪ ಇಟ್ಕೊಂಡು ನನ್ನ ಹತ್ರ ಗಲಾಟೆ ಮಾಡ್ಬೇಕು ಅಂತ ಅಲ್ವಾ? ಆ ತರ ಅವಕಾಶ ನಿಮಗ್ ಕೊಡ್ತೀನಾ? ಹೌದು, ನನಗ್ ಮನಶಾಂತಿ ಕೊಡ್ಬಾರ್ದು ಅನ್ನೋದಲ್ವಾ ನಿನ್ ಉದ್ದೇಶ? ಏನ್ರಿ, ಪ್ರೀತ್ಸೋ ಹೆಂಡತಿ ನಾನಿರುವಾಗ ಮತ್ತೆ ನಿಮ್ಗೆ ಮನಶಾಂತಿ, ಆ ಡಿಸ್ಕೋ ಶಾಂತಿ ಬೇಕಾ? ನೀನ್ ಪ್ರೀತ್ಸೋಳಲ್ವೇ, ಸಾಯಿಸೋಳು. ಮೈ ತುಂಬಾ ವಿಷ ಇಟ್ಕೊಂಡಿರೋ ವಿಷಕನ್ಯೆ. ವಿಷಕನ್ಯೆ ಅಂದ್ರೆ ನಾನ್ ನಾಗಕನ್ಯೆನಾ? ಹಾಗಾದ್ರೆ ನೀವ್ ನಾಗರಾಜ? ಹೌದು, ನೀನ್ ನಾಗರಹಾವು. ನನ್ನನ್ ಬಿಡದೆ ನನ್ ಕಚ್ಚಿದ್ಕೊಂಡಿದ್ಯಾ. ಅಂದ್ರೆ ನೀವು ಶಿವ ಅಂತ ಆಯ್ತು. ನಾಗರಹಾವನ್ನ ಕುತ್ತಿಗೆಗೆ ಹಾಕೊಳ್ಳೋದು ಅವನೇ ಅಲ್ವಾ? ಎಸ್, ನಾನ್ ಶಿವನೇ. ನೀನು ಅನ್ನೋ ವಿಷನ ಗಂಟಲ್ಲಿ ಇಟ್ಕೊಂಡು ನುಂಗೋಕು ಆಗದೆ ಕಕ್ಕೋಕು ಆಗದೆ ಟಾರ್ಚರ್ ಅನುಭವಿಸ್ತಾ ಇದೀನಿ. ಹೋಗ್ಲಿ, ಗಂಗೆ ಆಗ್ಲಾ? ತಲೆ ಮೇಲೆ ನಿಮ್ಗೆ ತಂಪಾಗಿರುತ್ತೆ. ನೀನ್ ಗಂಗೆನೂ ಅಲ್ಲ, ಪಾರ್ವತಿನೂ ಅಲ್ಲ. ಈ ಪಾರ್ವತಿ ನಿಮಗ್ ಬೇಡದೆ ಇದ್ರೆ ನೀವು ದೇವದಾಸ ಆಗ್ತೀರಾ. ಮತ್ತೆ ನಾನು ಗಂಡ್ ವೇಷ ಹಾಕೋಬೇಕಾಗತ್ತೆ. ಈಗ ಹಾಕಿರೋ ವೇಷಗಳೆಲ್ಲ ಸಾಕು. ಆಫೀಸಲ್ಲಿ ಮಾಡಿರೋ ಅವಮಾನ ಸಾಲ್ದು ಅಂತ ಈಗ ಮನೇಲಿ ಕೂಡ ಸ್ಟಾರ್ಟ್ ಮಾಡಿದ್ಯಾ? ತಲೆನೋವು ನೀನು. ನಿನ್ ಮೇಲೆ ಯುಟಿಸಿಂಗ್ ಕೇಸ್ ಹಾಗೆ ಟಾರ್ಚರಿಂಗ್ ಕೇಸ್ನು ಕೊಡ್ಬೇಕು ಅಂತಿದೀನಿ. ಯಾಕ್ರೆ ಅಷ್ಟು ಕೋಪ ಮಾಡ್ಕೊಳ್ಳೋದು? ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ. ಏಯ್, ನಿನ್ ನಾಟಕ ನನ್ನ ಹತ್ರ ಬೇಡ. ಮರ್ಯಾದೆಯಿಂದ ನನ್ನ ಚೇರ್ನ ಬಿಡ್ದಿದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ನಾನ್ ನಿಮ್ಮನ್ನ ಬಿಡೋ ಚಾನ್ಸೇ ಇಲ್ಲ. ಸತ್ರು ಬದುಕಿದ್ರು ನಿಮ್ ಜೊತೆ ಅಂತ ನನ್ ಮಾಮ್ಗೆ ಮಾತ್ ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ನನ್ ಮಾಮ್ ಕೂಡ ಹ್ಯಾಪಿ ಫೀಲ್ ಆಗಿ ನನ್ಗೆ ನಿಮ್ಮನ್ನ ಬಿಡ್ದೆ ಸೆರ್ಗಿ ಕಟ್ಕೋ ಅಂತ ಅಂದ್ರು. ಅದಕ್ಕೆ ನಿಮಗ್ ಗೊತ್ತಾಗ್ದಿದ್ದ ಹಾಗೆ ನಿಮ್ಮನ್ನ ಹೇಗ್ ಸೆರ್ಗಿ ಕಟ್ಕೋತೀನೋ ನೀವೇ ನೋಡಿ. ಏಯ್, ಏನಿದು? ಓದಿಲ್ವಾ? ಅಯ್ಯೋ, ಓದಕ್ ಬರಲ್ವಾ? ಓದ್ದೆ. ಮತ್ತೆ ಏನು ಅಂತ ಯಾಕೆ ಹೇಳಿದ್ದು? ಅಲ್ಲ, ನನ್ನ ಯಾರು ಅನ್ಕೊಂಡಿದ್ಯಾ? ನೀವಾ? ಸೂರ್ಯವಂಶದ ಜಯಸೂರ್ಯ? ಹಾಗಂದ್ಮೇಲೆ ನನಗೆ ಈ ತರ ಲಿಸ್ಟ್ ಕೊಟ್ರೆ ಏನರ್ಥ? ಓ, ಐ ಆಮ್ ಸಾರಿ ಸರ್, ತಪ್ಪಾಯ್ತು, ಕ್ಷಮಿಸಿ.
ಸಾರಿ ನಾಣಿ ಅವ್ರೆ, ಮೇಡಮ್. ಒಂದ್ಸಲ ಇಲ್ಲಿ ಬನ್ನಿ. ಬರ್ತಿದ್ದೀನಿ ಮೇಡಮ್. ಮೇಡಮ್ ಹೇಳಿ ಮೇಡಮ್. ಈಗ ನಾಣಿ ಅವ್ರೆ, ನಿಮ್ ಮೀನಾಕ್ಷಿಗೆ ಹೂ ಬಳೆ ಇವೆಲ್ಲ ಬೇಕಾದ್ರೆ ಯಾರ್ ತರೋದು? ನಾನೇ ಮೇಡಮ್. ಓ, ಮತ್ತೆ ಲಿಪ್ಸ್ಟಿಕ್, ನೇಲ್ ಪಾಲಿಶ್ ಇದು? ಅದು ಕೂಡ ನಾನೇ ಮೇಡಮ್. ಓಹೋ, ಇನ್ನೇನ್ ತರ್ತೀರಾ ನಾಣಿ ಅವ್ರೆ? ಅವಳಿಗೆ ಏನೇ ಬೇಕಾದ್ರೂ ಎಲ್ಲ ನಾನೇ ತರ್ತೀನಿ ಮೇಡಮ್. ಯಾಕೆ? ಯಾಕಂದ್ರೆ ಅವಳು ನನ್ನ ಹೆಂಡತಿ, ನಾನು ಅವಳು ಗಂಡ. ಓ, ಇನ್ ನೀವ್ ಹೋಗ್ಬೋದು. ಅಂದ್ರೆ ಏನು? ಆ ನಾಣಿ ನಾನು ಒಂದೇನಾ? ಏನ್ ಡಿಫ್ರೆನ್ಸು? ಅವರು ಅವ್ರ ಮೀನಾಕ್ಷಿ ಗಂಡ, ನೀವು ನನ್ ಗಂಡ. ಹೆಂಡತಿಗೆ ಏನ್ ಬೇಕಾದ್ರೂ ಗಂಡನೇ ತರ್ಬೇಕು. ಸರಿ ಬಿಡಿ, ನಿಮ್ಗಷ್ಟು ಮನ್ಸಿಲ್ದಿದ್ರೆ ಏನ್ ಮಾಡೋದು? ಆ ಬಾಧೆ ಏನೋ ನಾನೇ ನೋಡ್ಕೋಬೇಕು. ಆಫೀಸ್ ಬಾಯ್ಗೆ ಹೇಳಿ ತರ್ಸ್ಕೋತೀನಿ. ಏನ್ ಬೇಕು ಮೇಡಮ್? ಸರ್ ಕೈಯಲ್ಲಿರೋ ಲಿಸ್ಟ್ ತಗೊಂಡು ಅದ್ರಲ್ಲಿರೋದೆಲ್ಲ ತನ್ನಿ. ಕೊಡಿ ಸರ್. ನಿನ್ನ ಸಾಯಿಸ್ಬಿಡ್ತೀನಿ. ಹೋಗ. ಯಾಕಿದ್ದು? ಯಾಕ ಹುಡ್ಗನ ಕಳಿಸ್ಬಿಟ್ರಿ? ಅಮ್ಮ ಕೊಡಲ್ಲ, ಬೇರೆಯವ್ರಿಗೂ ಬಿಡಲ್ಲ ಅನ್ನೋ ಹಾಗಿದೆ ನಿಮ್ ವರಸೆ. ಏಯ್, ಅವನ ಹತ್ರ ಇದನ್ನ ತರಿಸ್ತೀಯಾ? ಮತ್ತೆ ನೀವು ಸೂರ್ಯ ವಂಶದ ಜಯಸೂರ್ಯ ಅಲ್ವಾ? ನಿಮಗಿದೆಲ್ಲ ತರ್ಬೇಕು ಅಂದ್ರೆ ಕಷ್ಟ ಆಗತ್ತಲ್ವಾ? ಮತ್ತೆ ಅದಕ್ಕೆ ನಾನು ಯಾವ ಆಫೀಸ್ ಬಾಯ್ ಹತ್ರನೋ, ಯಾವ ಸೆಕ್ಯೂರಿಟಿ ಹತ್ರನೋ, ಇಲ್ದಿದ್ರೆ ಯಾರೋ ದಾರಿಲ್ ಹೋಗೋ ದಾಸಯ್ಯನ ಹತ್ರ ತರಿಸ್ತೀನಿ ಬಿಡಿ. ನಿನ್ಗೇನಾದ್ರೂ ಬುದ್ಧಿ ಇದ್ಯಾ? ಯಾರಿಗೇನ್ ಹೇಳ್ಬೇಕು? ಹಲೋ, ಅದು ಇರೋದಿಕ್ಕೆ ನಿಮ್ ಕೈಯಲ್ಲಿ ಆ ಲಿಸ್ಟ್ ಇದೆ. ನಿಮಗೆ ಬುದ್ಧಿ ಇಲ್ದೆ ಅದನ್ನ ನಾನ್ ತರ್ಬೇಕಾ ಅಂತ ಬೈದಿದ್ದು. ಯಾರಿಗೇನ್ ಹೇಳ್ಬೇಕು, ಯಾರ್ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಕ್ಕೆ ನನ್ನ ಈ ಸೆಟ್ಟಲ್ಲಿ ಕೂರ್ಸಿದ್ದು. ನಿಮ್ಮನ್ನ ಡಿಮೋಟ್ ಮಾಡಿ ನನ್ನ ಪ್ರಮೋಟ್ ಮಾಡಿದ್ದು. ಅರ್ಥ ಆಯ್ತಾ? ತುಳಸಿ ತಪ್ಪಿಸ್ಕೊಂಡು 24 ಅವರ್ಸ್ ಆಯ್ತು. ಇಲ್ಲಿವರೆಗೂ ಅವಳ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಎಲ್ಲಿದ್ಯಾ? ಅದು ಗಂಗನ ಆಫೀಸ್ ವರ್ಗಿವ್ನಿ ಮೇಡಮ್. ಈಗಷ್ಟೇ ಗಂಗಾ ಒಳಗೋದ್ಲು. ಆ ತುಳಸಿ ಅಲ್ಲಿಗೆ ಬಂದ್ಲಾ? ಇಲ್ಲ ಮೇಡಮ್. ಓಕೆ, ನೀನ್ ಎಲ್ಲಿಗೂ ಹೋಗ್ಬೇಡ. ಆಫೀಸ್ ಹೊರಗಡೆನೆ ಇದ್ದು ತುಳಸಿ ಅಲ್ಲಿಗೆ ಬಂದ್ರೆ ಇಮ್ಮಿಡಿಯೇಟ್ ಆಗಿ ನನ್ನ ಹತ್ರ ಕರ್ಕೊಂಡ್ ಬಾ. ಓಕೆ ಮೇಡಮ್. ಏನ್ ಮಾಡಕ್ಕೂ ಇಲ್ಲಿ ಪ್ರಜ್ಞೆ ಬರ್ಬೇಕಲ್ಲ. 1 ಗಂಟೆ ಆದ್ಮೇಲೆ ಪ್ರಜ್ಞೆ ಬರ್ತದೆ ಅಂದ್ರು. 12 ಗಂಟೆನೇ ಆಯ್ತು, ಇನ್ನೂ ಎದ್ದಿಲ್ಲ. ತಿರ್ಗೇನಾದ್ರೂ ಕೋಮ ಗಿಮಾಗ್ ಹೊಂಟೋದ್ಲಾ? ಈ ಮನೆಗೂ ಬರ್ಲಿಲ್ಲ, ಆಫೀಸ್ಗೂ ಹೋಗ್ಲಿಲ್ಲ. ತುಳಸಿ ಇಲ್ಲೂ ಬರ್ದೆ ಅಲ್ಲೂ ಹೋಗ್ದೆ ಮತ್ತೆಲ್ಲಿಗೆ ಹೋಗಿರ್ಬಹುದು? ಅದಕ್ಕೆ ನನ್ ಪಿಯನ ನಾನೇ ಪರ್ಸನಲ್ ಆಗಿ ಅಪಾಯಿಂಟ್ ಮಾಡ್ಕೊಂಡೆ. ನನಗೂ ನನ್ ಜನರಿಗೂ ಯಾರ ಭಿಕ್ಷೆನೂ ಅಗತ್ಯ ಇಲ್ಲ. ನನ್ ಪಿಯಗೆ ನಾನೇ ಸ್ಯಾಲ್ರಿ ಕೊಡ್ತೀನಿ. ಈಗೇನಂತಾರೋ ಕೇಳು ಶರತ್. ಇನ್ನೇನಂತಾರೆ ಸರ್, ಸೀದೋಗಿರೋ ದೋಸೆ ತರ ಆಗಿದೆ ಇವ್ರ ಫೇಸು. ಮೇಡಮ್, ನಮ್ಗೆ ಪಂಚ ಹೋಗೋ ಕಾಲ ಬಂದ್ರೆ ಹೀಗೆ ನಾಣಿ ಅವ್ರೆ. ಹೋಗೋ ಕಾಲ ಅಲ್ಲ, ನನಗೂ ಟೈಮ್ ಬಂದಿದೆ ಅಂತ ಹೇಳು ಶರತ್. ಎಸ್ ಸರ್, ಅವರ್ ಟೈಮ್ ಸ್ಟಾರ್ಟ್ಸ್ ನೌ. ಸ್ಟಾರ್ಟ್ ಆಗೋಕೆ ಟೈಮ್ ಏನಾದ್ರೂ ಕಾರೋ ಬಸ್ ಅನ್ಕೊಂಡಿರಾ? ನಾಣಿ ಅವ್ರೆ, ಮೇಡಮ್, ಇದ್ರ ಹಿಂದೆ ಏನೋ ದೊಡ್ಡ ಕುತಂತ್ರ ಇದೆ ಅಂತ ನನ್ಗೆ ಅನುಮಾನ. ನಾವು ಸ್ವಲ್ಪ ಫೋಕಸ್ ಮಾಡ್ಬೇಕು. ಫೋಕಸ್ ಮಾಡಿದ್ರು ಶೂಟ್ ಮಾಡಿದ್ರು ಇನ್ನು ನಿಮ್ ಬೇಳೆ ನನ್ನ ಹತ್ರ ಬೇಯಲ್ಲ. ಹಲೋ,
ನಿನ್ ಕುಕ್ಕರಲ್ಲೂ ಬೇಯಲ್ಲ. ನಿನ್ನೆ ಮೊನ್ನೆ ಬಂದಿರೋ ನಿನಗೆ ಇಷ್ಟು ಬುದ್ಧಿ ಇದ್ರೆ ಬೈ ಬರ್ತ್ ಬ್ರೈನ್ ಶಾರ್ಪ್ ಆಗಿ ಹುಟ್ಟಿದವನು. ನನಗಿಷ್ಟು ಬುದ್ಧಿ ಇರಬೇಡ. ನೀವು ಸೂಪರ್ ಸರ್. ಏಯ್ ಇದಕ್ ಮುಂಚೆ ನೀನೇನಾದ್ರು ಭಜನೆ ಮಂಡಳಿ ಕೆಲಸ ಮಾಡ್ತಿದ್ದೆ, ನಾವು ಮಾತಾಡಿದ್ರೆ ವಿಷಲ್ ಹೊಡಿತೀಯ, ಚಪ್ಪಳೆ ಹೊಡಿತೀಯ. ಇಂಥವ್ರನ್ನ ಸರ್ ನೀವು ಕೆಲ್ಸಕ್ಕೆ ಇಟ್ಕೊಂಡಿರೋದು? ಬೆನ್ ಹಿಂದೆ ಇದ್ದು ಚೂರಿ ಚುಚ್ಚೋರ್ಗಿಂತ ಬೆನ್ ತಟ್ಟಿ ಪ್ರೋತ್ಸಾಹ ಕೊಡೋರೆ ಬೆಟರ್ ನಾಣಿ. ನಿನಗೂ ನಿನ್ ಮೇಡಮ್ಗೂ ಬುದ್ಧಿ ಕಲ್ಸೋದಕ್ಕೆ ಈ ಕೆಲಸ ಮಾಡಿದ್ದು. 1 shot 2 birds. ಮನೆಗ್ ಬಂದಾಯ್ತು. ನಿಮ್ ರೂಮ್ ಒಳಗ್ ಬರಕ್ಕೂ ಬಿಟ್ಟಾಯ್ತು. ನಿಮ್ ಮನ್ಸೊಳಗ್ ಕೂಡ ಬಿಡ್ಬೋದಲ್ಲ. ನಿಮ್ಗೆ ನಾನಂದ್ರೆ ಪ್ರೀತಿ ಇದೆ, ಆದ್ರೆ ಅದನ್ನ ಒಪ್ಕೊಳ್ಳೋಕೆ ನಿಮ್ಗೆ ಅಹಂ ಅಡ್ಡ ಬರ್ತಿದೆ. ಗಂಡ ಹೆಂಡತಿ ಮಧ್ಯೆ ಇರ್ಬೇಕಾದ್ದು ಅಭಿಮಾನ, ಅನುರಾಗ ಹೊರತು ಅಹಂ, ಕೋಪ ಅಲ್ಲ ರೀ. ಇದೆಲ್ಲ ನಿಮಗ್ I love you. You love me, na? ನನ್ಗೇನು ಅರ್ಥ ಆಗ್ತಾ ಇಲ್ಲ ಬಾಲು. ಆ ತುಳಸಿ ತಪ್ಪಿಸ್ಕೊಂಡು 2 ದಿನ ಆದ್ರೂ ಇನ್ನೂ ಗಂಗಾ ಹತ್ರ ಹೋಗ್ಲಿಲ್ಲ ಅಂದ್ರೆ ಅವಳು ಏನಾದ್ಲು, ಎಲ್ಲಿ ಹೋಗಿದ್ದಾಳೆ? ಅತ್ತೆ ನಂತವನೇ ಅವಳೆ ಅಂತ ಹೇಳಿದ್ರೆ ನನ್ಗಾಗ ನಷ್ಟ ಎಷ್ಟು, ಲಾಭ ಎಷ್ಟು? ಅವಳೇನಾದ್ರೂ ನನ್ ಕೈಗೆ ಸಿಗ್ಬೇಕು, ಡೈರೆಕ್ಟ್ ಆಗಿ ತಲೆಗೆ ಗನ್ನಿಟ್ಟು ಶೂಟ್ ಮಾಡ್ತೀನಿ. ಅಬ್ಬ, ಈಗೇನಾದ್ರೂ ಅತ್ತೆ ನಂತವ ಅವಳೆ ಅಂತ ಹೇಳಿದ್ರೆ ಈ ಅಮ್ಮ ನನ್ನ ಸೂಟ್ ಮಾಡಿದ್ರು ಮಾಡ್ತಾಳೆ. ಸ್ವಲ್ಪ ದಿನ ಅತ್ತೆನ ನಂತವನೇ ಜೋಪಾನ ಮಾಡಿ ಕಳೋದು ಅತ್ತೆಗೂ ಒಳ್ಳೇದು, ನನಗೂ ಒಳ್ಳೇದು. ಏನ್ ಯೋಚಿಸ್ತಿದ್ಯಾ ಬಾಲು? ಅದು ಆ ತುಳಸಿ ಬಗ್ಗೆ ಮೇಡಮ್. ಯಾವ್ದಕ್ಕೂ ಒಳ್ಳೇದು ಬಾಲು. ಆಫೀಸ್ ಹತ್ರ, ಮನೆ ಹತ್ರ ನಮ್ ಜನರನ್ನ ನಿಲ್ಸಿರು. ಅವ್ರಿಗೆಲ್ಲ ಶಿಫ್ಟ್ ವೈಸ್ ಕಾವಲ್ ಕಾಯೋದಕ್ಕೆ ಹೇಳು. ಆ ತುಳಸಿ ಯಾವುದೇ ಪರಿಸ್ಥಿತಿಲೂ ನಮ್ಮನ್ನ, ನಮ್ ಜನರನ್ನ ದಾಟಿ ಆ ಗಂಗಾ ಹತ್ರ ಹೋಗ್ಬಾರ್ದು. ಅವಳನ್ನಂತ ವಿದ್ಮೇಲೆ ಅಷ್ಟು ಈಸಿಯಾಗಿ ಹೋಗಕ್ಕಾಗಲ್ಲ ಬುಡಿ ಮೇಡಮ್.
ಏನ್ ಹೇಳ್ದೆ? ಅಯ್ಯಯ್ಯೋ ಬಾಯ್ ತಪ್ಪಿಡ್ತು. ನೀನ್ ಇವಾಗ ಏನಂದೆ? ಅದೇ ಮೇಡಮ್, ಆ ತುಳಸಿ ನನ್ ಕೈಗೆ ಸಿಕ್ಕಿದ್ಮೇಲೆ ನಮ್ ಕೈಯಿಂದ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ ಅಂತೀವ್ನಿ. ಕರೆಕ್ಟ್ ಆಗಿ ಹೇಳ್ದೆ. ಒಂದ್ಸಲ ಆಗಿರೋ ತಪ್ಪನ್ನ ನಾವ್ ಮತ್ತೆ ಆಗೋದಕ್ ಬಿಡ್ಬಾರ್ದು. ಈ ಸಲ ಹುಷಾರಾಗಿ ಯಾವ ಚಟಾನು ಇಲ್ದೇ ಇರೋರಿಗೆ ಕಾಯೋದಕ್ ಹೇಳು. ಇದಕ್ಕಿಂತ ಮುಂಚೆ ಇದ್ದವರು ಕಂಠಪೂರ್ತಿ ಕುಡ್ದಿದ್ದಕ್ಕೆ ಆ ತುಳಸಿ ಈಸಿಯಾಗಿ ತಪ್ಪಿಸ್ಕೊಂಡಿದ್ದು. ಸರಿ ಮೇಡಮ್, ಪೊಲೀಸ್ ಕಮಾಂಡರ್ ಅಂತ ಜನರನ್ನೇ ಇಡ್ತೀನಿ. ಹಾಗೆ ನೀನ್ ಕೂಡ ಈ 4 ದಿನ ಸ್ವಲ್ಪ ಡ್ರಿಂಕ್ಸ್ ಮಾಡದೆ ಕೇರ್ಫುಲ್ ಆಗಿರು. ತುಳಸಿ ಸಿಕ್ತಿದ್ದ ಹಾಗೆ ನಾನೇ ದೊಡ್ಡ ಪಾರ್ಟಿ ಕೊಡಿಸ್ತೀನಿ, ಓಕೆನಾ? ಟೇಕ್ ಕೇರ್. ಅಯ್ಯೋ ಹೆಂಗ್ಸೆ, ಇವಳಂತೂ ಸಾಮಾನ್ಯದವಳಲ್ಲಪ್ಪೋ. ಒಳಗಿರೋದನ್ನೆಲ್ಲ ಬಾಯ್ ತಪ್ಪಿ ಏಳು ಬಿಡ್ತಿದ್ನಲ್ಲ ನಾನು. ನಿಜವಾಗ್ಲೂ ನಾನು ಹುಷಾರಾಗಿರ್ಬೇಕು. ನಮ್ಮ ಮತ್ತೇನು ಹುಷಾರ ಕಾವಲ್ ಕಾಯ್ಬೇಕು. ಮನೇಲಿ ಕೂತು ನೀವ್ ಮಾಡ್ತಿರೋ ಕೆಲ್ಸ ಅದಾ? ಹಾಗ್ ಕೇಳಮ್ಮ. ಯಾಕೆ ಇದೇನ್ ಕೆಲ್ಸ ಅಲ್ವಾ? ಚಪಾತಿ ಮಾಡೋದ್ ಕೂಡ ಒಂದ್ ಕೆಲ್ಸನಾ? 64 ವಿದ್ಯೆಯಲ್ಲಿ ಅಡ್ಗೆ ಮಾಡೋದ್ ಕೂಡ ಒಂದ್ ವಿದ್ಯೆ ಅಮ್ಮ. ಓಹೋ, ಅಂದ್ರೆ ನಿಮ್ ಸೋದರಳಿಯನ್ನ ಯಾವ್ದಾದ್ರೂ ಹೋಟೆಲ್ ಅಲ್ಲಿ ಅಡ್ಗೆ ಮಾಡಕ್ ಕಳಿಸ್ತೀರಾ? ಸರ್, ನೀವು ಮಾಡಿರೋ ಚಪಾತಿ ಒಂದ್ಸಲ ತೋರಿಸಿ ನೋಡೋಣ. ಯಾವ ದೇಶದ ಮ್ಯಾಪ್ ಯಜಮಾನ್ರೆ ಅದು? ಯಾಕೆ ಚಪಾತಿ ಅಂದ್ರೆ ಸರ್ಕಲ್ ಆಗೇ ಇರ್ಬೇಕಾ? ಈ ಶೇಪ್ ಅಲ್ಲಿ ಇರಬಾರ್ದಾ? ಹಾಗ್ ಮಾಡಿದ್ರೆ ಸರಿಯಾಗಿ ಬೇಯ್ದೆ ನಾಯಿ ಕೂಡ ತಿನ್ನಲ್ಲ ಯಜಮಾನ್ರೆ. ಅದಕ್ಕೆ ನಿನಗ್ ತಿನ್ಸೋದಕ್ಕೆ ಅಂತ ಮಾಡ್ತಿರೋದು. ಇವನ್ನ ಹೀಗೆ ಬಿಟ್ರೆ ಅಡ್ಗೆ ಅವನ್ ಆಗೋದ್ರಲ್ಲೂ ಆಶ್ಚರ್ಯ ಇಲ್ಲಮ್ಮ. ಇಂತ ಅಡ್ಗೆ ಅವ್ರನ್ನ ಯಾರ್ ಕೆಲ್ಸಕ್ಕೆ ಇಟ್ಕೋತಾರೆ ಅಜ್ಜಿ? ಯಾಕೆ ಜೈಗೇನ್ ಕಡಿಮೆನಮ್ಮ? ಜಮ್ ಅಂತ ಮನುಷ್ಯ ಯಾವ್ದಾದ್ರು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ದ ಅಂದ್ರೆ ಸುಬ್ಬಣ್ಣನ್ ಹೋಟ್ಲ್ ಹಾಗೆ ಜನ ಕ್ಯೂ ಕಟ್ಟಿ ಅಲ್ಲಿಗೆ ಬರ್ತಾರೆ. ಮೊದ್ಲು ಆ ಹೋಟೆಲ್ ಅಲ್ಲಿ ನೀವ್ ತಿಂತಿರೋ ಇಲ್ವೋ ಆ ಯೋಚನೆ ಮಾಡಿ ಚಿಕ್ಕಪ್ಪ. ಏನಾದ್ರೂ ಒಂದ್ ಮಾಡಿ ಇವನ್ನ ಅರ್ಜೆಂಟ್ ಆಗಿ ಆಫೀಸ್ ಕರ್ಸ್ಕೊಳಮ್ಮ. ಬೆಳಗ್ಗೆಯಿಂದ ಇವನ್ ಅವತಾರ ನಾವು ನೋಡಕ್ ಆಗ್ತಿಲ್ಲ. ನಾನೆಲ್ಲೂ ಹೋಗಲ್ಲ, ಈ ಕೆಲ್ಸನೇ ಮಾಡ್ತೀನಿ. ಏನೇನು ಮನೇಲಿ ಕೂತ್ಕೊಂಡು ಚಪಾತಿ ಮ್ಯಾಪ್ ಮಾಡ್ತಿದ್ದೀರಾ ಸರ್? ಕೂತ್ಕೊಳ್ಳಿ ಬಿಡಿ ನಾಣಿ ಅವ್ರೆ. ದಿ ಗ್ರೇಟ್ ಸೂರ್ಯವಂಶದ ಜಯಸೂರ್ಯ ಆಫ್ಟರ್ ಆಲ್ ಚಪಾತಿ ಮಾಡ್ತಾ ಕೂತಿದ್ರೆ ಅದು ಸೂರ್ಯವಂಶದ ವಂಶಕ್ಕೆ ಮಚ್ಚೆ ಆಮೇಲೆ ಅಲ್ವಾ? ಮತ್ತೆ ಯಾಕೆ ಇಲ್ದಿರೋ ಜಗಳ ಯಜಮಾನ್ರೆ? ನೀವ್ ಆಫೀಸಿಗೆ ಬನ್ನಿ, ನಿಮ್ MD ಸೀಟ್ನ ನಿಮ್ಗೆ ಕೊಡ್ತೀನಿ. ನಿಜವಾಗ್ಲೂ ಕೊಡ್ತೀಯಾ? ಕೊಡ್ತೀನಿ ಅನ್ನಲ್ಲ. ಮತ್ತೆ ಯಾವ ಕಂಡೀಷನ್ ಹಾಕಲ್ಲ ಅಲ್ವಾ? ಮೊದ್ಲು ನೀವ್ ಆಫೀಸಿಗೆ ಬನ್ನಿ, ಹೇಳ್ತೀನಿ. ಏನು ನನ್ ಮೇಲೆ ನಂಬಿಕೆನೆ ಬರ್ತಿಲ್ವಾ? ಬೇಕಾದ್ರೆ ಇಲ್ಲಿ ನೋಡಿ, ನನ್ ರಾಜೀನಾಮೆ ಲೆಟರ್ ನೋಡಿ.